ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ಕೊರೆದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಜಲಧಾರೆ, ಗ್ರಾಮಸ್ಥರಲ್ಲಿ ಸಂತಸ. ಕೊಳವೆ ಬಾವಿ ಕೊರೆಯಲು ಸಹಕರಿಸಿದ ಶಾಸಕರು ಮತ್ತು ಅಧಿಕಾರಿಗಳಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಸಲ್ಲಿಸಿದ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್. ಟಿ-ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಪ್ಪಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಲು ಜಲಜೀವನ್ ಯೋಜನೆ ಅಡಿಯಲ್ಲಿ ಕೊರೆಸಿದ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ಸಿಕ್ಕಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿದೆ. ಈ ವೇಳೆ ಟಿ-ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್ ಮಾತನಾಡಿ, ಈ ಹಿಂದೆ 2 ಬಾರಿ ಕೊಳವೆ ಬಾವಿ ಕೊರೆದರೂ ನೀರು ಸಿಕ್ಕಿರಲಿಲ್ಲ. ಇದ್ದಂತಹ ಕೊಳವೆ ಬಾವಿ ಕೂಡ ಬತ್ತಿ ಹೋಗಿ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ವೆಂಕಟೇಶ್ ರೆಡ್ಡಿರವರ ಕುಟುಂಬಸ್ಥರು ತಮ್ಮ ಕೊಳವೆ ಬಾವಿಯಿಂದ ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟಿದ್ದರು. ಈಗ ಜಲಜೀವನ್ ಯೋಜನೆ ಅಡಿಯಲ್ಲಿ 3ನೇ ಬಾರಿಗೆ ಬಾವಿ ಕೊರೆದಿದ್ದು ಉತ್ತಮ ನೀರು ಸಿಕ್ಕಿರುವುದು ಎಲ್ಲರಿಗೂ ಖುಷಿ ತಂದಿದೆ ಎಂದರು. ಇನ್ನು ನೂತನ ಕೊಳವೆ ಬಾವಿ ಕೊರೆಯಲು ಸಹಕಾರ ಕೊಟ್ಟ ಕೆಜಪ್ ಕ್ಷೇತ್ರದ ಶಾಸಕರು ಪಕಲ ಶಶಿಧರ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ಬಾಗೇವಾಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ಹಾಗೂ ಪಿಡಿಒ ಶ್ರೀನಿವಾಸ ಮೂರ್ತಿರವರಿಗೆ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಯ್ಯಪ್ಪಲ್ಲಿ ಮಂಜುನಾಥ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ, ಮುಖಂಡರಾದ ರಾಮಕೃಷ್ಣಪ್ಪ, ಕೋದಂಡರೆಡ್ಡಿ, ಕೇಶವರೆಡ್ಡಿ, ಗೋವಿಂದಪ್ಪ, ಆನಂದಪ್ಪ, ರವಿ, ನಾರಾಯಣಸ್ವಾಮಿ, ತಿಪ್ಪಣ್ಣ, ಶ್ರೀನಿವಾಸ ರೆಡ್ಡಿ, ಮೋಹನ್, ಶ್ರೀಕಾಂತ್ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು. ಗ್ರಾಮ ಪಂಚಾಯಿತಿ ಸುಮಾರು 5 ತಿಂಗಳಿಂದ ನೀರು ತುಂಬಾ ಸಮಸ್ಯೆ ಇತ್ತು. ಅದೇ ರೀತಿಯಾಗಿ ನಮ್ಮ ಹಳೆ ಬೋರ್ ಐತೆ ತುಂಬಾ ನಮ್ಮ ಊರಿಗೆಲ್ಲ ಒಂದು 15 ವರ್ಷದಿಂದ ನೀರ್ ಪ್ರಾಬ್ಲಮ್ ಇಲ್ಲ. ಏನು ಆಕಸ್ಮಿಕವಾಗಿ ಮೋಟರ್ ಲಾಕ್ ಆಗೋಯ್ತು. ಲಾಕ್ ಆದ ಅದರಿಂದ ನಾವು ಪಂಚಾಯತಿಂದ ಒಂದು 15 ದಿನ ಟ್ಯಾಂಕರ್ ಅಲ್ಲಿ ನೀರು ಓಡಿಸಿದ್ವು. ಅದೇ ರೀತಿಯಾಗಿ ಮತ್ತೆ ಕೆಜಪ್ ಕ್ಷೇತ್ರ MLA ಹತ್ರ ಹೋದವು. ಬೆಲೆಯಲ್ಲಿ ಇದ್ರು MLA ಇದ್ರು. ಅದೇ ರೀತಿಯಾಗಿ ಮಾರನೇ ದಿನ ಗಾಡಿ ಕಳ್ಸಿದ್ರು, ಬೋರ್ ಗಾಡಿ ಕಳ್ಸು ಆಗ್ದು ಪಾಯಿಂಟ್. ನಮ್ಮ ಅದೃಷ್ಟ 1.5 ಇಂಚು ನೀರು ಬಂತು, ಫೈಲರ್ ಆಗೋಯ್ತು. ಮತ್ತೆ ಅದೇ ರೀತಿ ಆಗಿಲ್ಲ. ಇವತ್ತು 5 ತಿಂಗಳಾಗಿದೆ. 5 ತಿಂಗಳಿಂದ ಮತ್ತೆ ನಾವು ಜಿಲ್ಲಾ ಪಂಚಾಯತಿ CO ಸಾಹೇಬ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಮತ್ತೆ ಅವ್ರ ಹತ್ರ ಹೋದ್ವು. ನಾವು ಒಂದು 10 ಜನ ಹುಡುಗರು ಹೋಗಿ ಟ್ಯಾಂಕರ್ ಫೋಟೋ ಎಲ್ಲ ತೋರಿಸಿದ ಮೇಲೆ ಆಯ್ತು. JCMಗೆ ಅವಾಗೆ ಇಮಿಡಿಯೇಟ್ ಕಾಲ್ ಮಾಡಿದ್ರು, ನೋಡಪ್ಪ ಅಂತ. ಇಲ್ಲ ಸರ್, ನಾವ್ 2 ಬೋರ್ ಹಾಕಿದ್ವಿ, ಆಗಲ್ಲ ಅಂದ್ರು. ಮತ್ತೆ ಇಂಜಿನಿಯರ್ ಮುರಳಿ ಸರ್ ಇಂಜಿನಿಯರ್ ಮತ್ತೆ KGF ಇಂಜಿನಿಯರ್ ಎಲ್ಲ ಊರಿಗೆ ಬಂದು ಸಮಸ್ಯೆ ಎಲ್ಲ ಪರಿಶೀಲನೆ ಮಾಡಿ ಹೋಗಿ ಮತ್ತೆ ತಲೆದಿಂದ ಲೇಟ್ ಆಯ್ತು. ಮತ್ತೆ ಅದೇ ರೀತಿಯಾಗಿ ಊರಲ್ಲಿ ಗಂಗಬ್ಬ ಇತ್ತು. ಅವತ್ತು ನಮ್ಮ ವೆಂಕಟೇಶ್ ರೆಡ್ಡಿ ಸತ್ತೋಗಿದ್ದಾರೆ. ಅವರು ಮಗ ಕೇಶವ ರೆಡ್ಡಿ ಮತ್ತೆ ಧನಂಜಯ ರೆಡ್ಡಿ ಅವರಿಬ್ರು ಇದ್ರು. ಅವ್ರನ್ನ ಕೇಳಿದೆ, ಏನಪ್ಪ ಊರು ಸಮಸ್ಯೆ ಹಿಂಗಾಗಿದೆ ಅಂತ. ಪಾಪ 2 ತಿಂಗಳು ನೀರು ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಊರು ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೆ CO ಸಾಹೇಬರಿಗೆ ಊರು ಪರವಾಗಿ ಧನ್ಯವಾದ ಹೇಳ್ತೀನಿ. ಮತ್ತೆ MLAಗೂ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಅವರು ಸಹಾಯ ಇದೆ ನಮ್ಗೆ. ಅದೇ ರೀತಿಯಾಗಿ ಮತ್ತೆ ಊರಲ್ಲಿ ಗಂಗಮ್ಮ ಹಬ್ಬ ಮಾಡಿ 48 ದಿನ ಯಾರು ಊರಲ್ಲಿ ನಿಷ್ಠಾಗಿದ್ದು ಆ ಗಂಗಮ್ಮ ಪೂಜೆ ಮಾಡೋದಕ್ಕೆ ಮತ್ತೆ ಇವತ್ತು ಬೋರುಗದೆ ಬಂದಿದೆ. ಆ ನೈಟ್ ಎಲ್ಲ ಜಾತ್ರೆ ಇದ್ದು ಆ ಪೂಜೆ ಮಾಡೋದಕ್ಕೆ ನಮ್ ಕಷ್ಟ ಎಲ್ಲ ನೋಡಿ ಇವತ್ತು ಗಂಗಮ್ಮ ಇಲ್ಲಿ ತುಂಬಾ 6 ಇಂಚು ಮೇಲೆ ನೀರಿದೆ. ಎಲ್ಲರಿಗೂ ನನ್ನ ಪರದಿಂದ ಧನ್ಯವಾದಗಳು ಹೇಳ್ತೀನಿ. MLAಗಾಗ್ಲಿ, AWಗಾಗ್ಲಿ, ಮತ್ತೆ CO ಆಫೀಸರ್ಗಾಗ್ಲಿ, ಮತ್ತೆ ನಮ್ಮ ಪಂಚಾಯತಿ ಅಭಿವೃದ್ಧಿ PDO ಸಾಹೇಬ್ರು. ಪಾಪ ನಮ್ಮೂರಂದ್ರೆ ಸಾರ್ ಏನ್ ಮಾಡ್ತಾ ಇದೀರ. ಅದೇ ರೀತಿಯಾಗಿ ಬೆಳಗ್ಗೆ ಬಂದು ಬೋರ್ಗಡೆ ಬಂದು PDO, ನಾವು ವಾಟರ್ ಮ್ಯಾನ್ ಎಲ್ಲ ಊರು ಗ್ರಾಮಸ್ಥರು ಸೇರಿ ಪೂಜೆ ಮಾಡಿ ಅದಕ್ಕೆ 6 ಇಂಚು ಮೇಲೆ 360 ಅಡಿ 6 ಇಂಚು ಮೇಲೆ ನೀರು ಬರ್ತಾ ಇದೆ. ನನ್ನ ಮಾತಾಡೋದಕ್ಕೆ ಎಲ್ಲಿ ಸಿಗಂತೆ ಕನಸು ನನಸಾಗಿದೆ. ನನ್ನ ಮಾತಾಡೋದಕ್ಕೆ ಧನ್ಯವಾದಗಳು.